ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಎಲ್ಲ ಕಪ್ಪಗೆಲ್ಲ ಸುಟ್ಟಿದಾರಲ್ಲ, ರೋಡ್ ಸೈಡ್ 2 ಸೈಡನ್ನು ಸುಟ್ಟಿದಾರಲ್ಲ, ಇದಕ್ಕೆ ಫೈರ್ ಲೈನ್ ವೀಡಿಂಗ್ ಅಂತ ಹೇಳ್ತಾರೆ. ಅಂದ್ರೆ ರೋಡ್ ಪಕ್ಕ ಎರಡೂ ಅಕ್ಕಪಕ್ಕನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಸುಡ್ತಾರೆ, 2 ಕಡೆನೂ ಸುಡ್ತಾರೆ. ಎಲ್ಲ ತರಗೆಲೆಗಳು ಬಿದ್ದಿರ್ತವೆ, ಒಣಗಿರೋದು, ಮರದ ಕೊಂಬೆಗಳು ಬಿದ್ದಿರ್ತವೆ. ಏನಕ್ಕೆ ಅಂತಂದ್ರೆ ವೆಹಿಕಲ್ ಮೂವ್ಮೆಂಟ್ ಇದ್ದಾಗ ಯಾರಾದ್ರೂ ಒಬ್ರು ಬೀಡಿ ಸಿಗರೇಟು ಸೇದಿ ಎಸೆದಾಗ ಅದು ಒಂದು ಕಿಡಿ ಇಡೀ ಕಾಡನ್ನೇ ಭಸ್ಮ ಮಾಡಾಕ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ. ಸೊ ಆದ್ರಿಂದ ಡಿಪಾರ್ಟ್ಮೆಂಟು ಮುನ್ನೆಚ್ಚರಿಕೆ ಕ್ರಮವಾಗಿ 2 ಕಡೆನೂ ಅವರೇ ಸುಡ್ತಾರೆ. ಅವಾಗ ನೀವು ಯಾವುದೇ ಒಂದು ಬೆಂಕಿ ಕಿಡಿ ಬಿದ್ದರೂ ಕೂಡ ಸೊ ಅದರಿಂದ ಅದು ಪ್ರೊಟೆಕ್ಷನ್ ಆಗುತ್ತೆ, ಅದು ಸ್ಪ್ರೆಡ್ ಆಗಲ್ಲ ಬೆಂಕಿ. ಗ್ರಾಸ್ ನಿಮ್ಗೆ ಎಲ್ಲಿ ತುಂಬಾ ಒಣಗಿರುತ್ತೆ, ಅದು ಒಂದು ಸಣ್ಣ ಅತಿ ಸಣ್ಣ ಕಿಡಿ ಸಿಕ್ಕಿದ್ರು ಸಾಕು, ದಗ್ಗನೆ ಹಚ್ಕೊಂಡ್ಬಿಡುತ್ತೆ. ಒಂದು ಕಿಡಿ ಇಡೀ ಕಾಡನ್ನೇ ಆವರಿಸ್ಕೊಂಡ್ಬಿಡುತ್ತೆ. ಸೊ 2019 ಅಲ್ಲಿ ಬಂಡೀಪುರದಲ್ಲಿ ಆಗಿತ್ತು ನೋಡಿ, ಅದು ಮ್ಯಾಸಿವ್. ಅಂದ್ರೆ ಈ ತರ 30-40 ಅಡಿ ಮರಗಳು ದಗ 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 ಅಂತ ಉರಿದೋಗ್ಬಿಟ್ಟು, ಆಮೇಲೆ ಒಬ್ರು ತಮ್ಮಪ್ಪ ಮುರುಗೋಳು ಅಂತ ಹೇಳಿ ವಾಚರು ಅವ್ರ ಬೆಂಕಿಗೆ ಸಿಗಾಕೊಂಡು ಸುಟ್ಟು ಕರ್ಕಲಾಗ್ಬಿಟ್ರು. ಸೊ ಇಂಥ ದುರ್ಘಟನೆಗಳೆಲ್ಲ ನಡೀತವೆ. ಸೊ ಇದನ್ನ ಮಾಡಿರೋದು 2 ಸೈಡ್ ಮಾಡಿರೋದು ಫೈರ್ ಲೈನ್ ವೀಡಿಂಗ್ ಅಂತ. ಅದನ್ನೆಲ್ಲ ಒಣಗಿರೋ ಹುಲ್ಲನ್ನು ಅವರೇ ಸುಟ್ಟಾಕ್ಬಿಡ್ತಾರೆ. ಫೈರ್ ಪ್ರಿವೆನ್ಷನ್ಗೆ ಈ ತರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ದಯವಿಟ್ಟು ನನ್ನ ಕಳಕಳಿಯ ಮನವಿ, ಯಾರೇ ಕಾಡಿನ ಮಧ್ಯೆ ಸಂಚಾರ ಮಾಡುವಾಗ ಪ್ರವಾಸಿಗರಾಗ್ಲಿ ರೆಗ್ಯುಲರ್ ಓಡಾಟ ಮಾಡೋರಾಗ್ಲಿ, ನಾನು ದಯವಿಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನ ಎಸಿಬೇಡಿ. ಪ್ಲಾಸ್ಟಿಕ್ ಕವರ್ ಬಿಸಿಲಿಗೆ ಬೆಂಕಿ ಎತ್ಕೊಂಡ್ಬಿಡುತ್ತಲ್ಲ, ಅದು ಎಲ್ಲ ಮೆಲ್ಟ್ ಆಗುತ್ತಲ್ಲ, ಆ ಬಿಸಿಲಿಗೆ ಬೆಂಕಿ ಎತ್ಕೊಳತ್ತೆ. ಬಿಸ್ಕೆಟ್ ಪ್ಯಾಕೆಟ್ ಇರ್ಬೋದು, ಚಿಪ್ಸ್ ಪ್ಯಾಕೆಟ್ ಇರ್ಬೋದು, ದಯವಿಟ್ಟು ಯಾರು ಹಾಕಕ್ ಹೋಗ್ಬೇಡಿ. ಡಿಪಾರ್ಟ್ಮೆಂಟ್ ಜೊತೆ ಕೈ ಜೋಡಿಸಿ ಕಾಡು ಉಳಿಸಿ. ದಯವಿಟ್ಟು ಕಾಡಿನ ಮಧ್ಯೆ ವೆಹಿಕಲ್ಗಳನ್ನ ದಯವಿಟ್ಟು ಯಾರು ನಿಲ್ಸಕ್ ಹೋಗ್ಬೇಡಿ. ಮೊನ್ನೆ ಇದೇ ರೀತಿ ಒಂದು ಯಾರೋ ಕೇರಳ ಗಾಡಿ ಕಾಡಿನ ಮರಿಗಳೆಲ್ಲ ಮಲಗಿದಾವೆ, ಸೊ ಅಲ್ಲಿ ನಿಲ್ಲಿಸ್ತಾರೆ. ಆದ್ರಿಂದ ವೈಲ್ಡ್ ಅನಿಮಲ್ಸ್ಗಳಿಗೆ ತೊಂದರೆ. ಆಮೇಲೆ ನಿಮ್ಗೆ ಯಾವ ದಿಕ್ಕಿನಲ್ಲಿ ಆನೆಗಳಿರ್ತಾವೋ ನಿಮ್ಗೆ ಖಂಡಿತ ಗೊತ್ತಾಗಲ್ಲ. ಮೊನ್ನೆ ಎಲ್ಲ ನೋಡ್ತಾ ಇದ್ರಿ ಮುತ್ತುಂಗದಲ್ಲಿ, ನಮ್ಮ ಮೂಲೆಹೊಳೆ ಫಾರೆಸ್ಟ್ ಬಾರ್ಡರ್ ಕೇರಳದಲ್ಲಿ 2 ಕಾರಿಂದ ಇಳಿದಿರ್ತಾರೆ, ಆನೆ ಇಟ್ಟಿಸ್ಕೊಂಡ್ ಬರುತ್ತೆ. ಅದು ಭಾರಿ ವೈರಲ್ ಆಯ್ತಾ. ಸೊ ಆ ಥರ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಸೊ ವನ್ಯ ಪ್ರಾಣಿಗಳಿಗೂ ಬೆಲೆ ಕೊಡಿ, ಕಾಡಿಗೆ ಬೆಲೆ ಕೊಡಿ, ಎಂಜಾಯ್ ಮಾಡಿ. ನಿಧಾನಕ್ಕೆ ತುಂಬಾ ಫಾಸ್ಟ್ ಆಗಿ 30-35 ಕಿಲೋಮೀಟರ್ ಪರ್ ಅವರ್ ಆ ಥರ ಡ್ರೈವ್ ಮಾಡಿಕೊಂಡು ಗಾಡಿಯಿಂದ ಹೊರಗಡೆ ಬನ್ನಿ. ಮೇಯ್ನು ದಯವಿಟ್ಟು ಯಾರು ಪ್ಲಾಸ್ಟಿಕ್ನ ಎಸೆಯಕ್ಕೆ ಹೋಗ್ಬೇಡಿ. ನೀರು ಕೊಡಿ. ಯಾಕೆಂದ್ರೆ ಅವರು ಬೆಳಗ್ಗೆ ಪಾಪ ಬಿಸಿಲಲ್ಲಿ
ಕಾಡಿಗೆ ಬರ್ತಾರೆ, ಫೈರ್ ಲೈನ್ ವೀಡಿಂಗ್ ಮಾಡ್ತಾ ಇರ್ತಾರೆ. ಒಂದು ಅರ್ಧ ಮುಕ್ಕಾಲು ಲೀಟ್ರ್ 1 ಲೀಟ್ರ್ ನೀರು ತೊಗೊಂಬಂದಿರ್ತಾರೆ ಬರಬೇಕಾದ್ರೆ. ಅದು ಸಂಪೂರ್ಣವಾಗಿ ತೃಪ್ತಿ ಆಗೋ ಕುಡಿಯೋಕ್ಕೂ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊತಾರೆ, ತುಟಿ ಗಂಟಲನ್ನ ತಂಪು ಮಾಡ್ಕೊತಾರೆ, ನೀರಿರುತ್ತೆ. ಸೊ ಆದ್ದರಿಂದ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ ತುಂಬ ಹೊತ್ತು ನಿಲ್ಲಿಸ್ಬೇಕು, ಒಂದು 10-15 ಸೆಕೆಂಡ್. ಅವ್ರು ನೋಡಿದ ತಕ್ಷಣ, ಸ್ಟಾಪ್ ನೋಡಿದ ತಕ್ಷಣ ಸರ್ ನೀರು ತಗೊಳ್ಳಿ. ಸೊ ಅವ್ರಿಗೂ ಖುಷಿ ಆಗುತ್ತೆ, ನಿಮ್ಗೂ ಒಂದು ತೃಪ್ತಿ ಇರುತ್ತೆ. ಅರಣ್ಯ ಇಲಾಖೆ ಜೊತೆ ನಾವು ಕೈ ಜೋಡಿಸಿದೀವಿ, ನಿಮಗೂ ತೃಪ್ತಿ ಆಗುತ್ತೆ.